ಜೀವನದಲ್ಲಿ ಮನ್ನಿಸಲಾಗದಂತಹ ಪಾಪ ಯಾವುದು ಗೊತ್ತಾ? ಈ ಪ್ರಶ್ನೆಯನ್ನು ನಾನು ನಿಮ್ಮಲ್ಲಿ ಕೇಳಿದರೆ ಒಬ್ಬೊಬ್ಬರು ಒಂದು ರೀತಿಯ ಉತ್ತರ ಕೊಡುವಿರಿ. ಆದರೆ ಈ ಕಥೆಯು ನಾವು ಯಾರೂ ಕೇಳರಿಯದ ಉತ್ತರವನ್ನು ನೀಡುತ್ತದೆ. ಅದು ಯಾವುದೆಂದು ಈ ಕಥೆಯಲ್ಲಿ ನೋಡೋಣ. ದಯವಿಟ್ಟು ಈ ಕಥೆಯು ಹೇಳುವ ಪಾಠವನ್ನು ನೀವು ಅಳವಡಿಸಿಕೊಳ್ಳಿ ಮತ್ತು ಮಕ್ಕಳಿಗೆ ಸಹ ಹೇಳಿಕೊಡಿ. ಇಲ್ಲಿ ಹೇಳಿರುವ ತಪ್ಪನ್ನು ಯಾವತ್ತೂ ಮಾಡಬೇಡಿ ಎಂದು ಹೇಳಿ. ಈ ಕಥೆಯ ಮುಖ್ಯವಾದ ಅಂಶವೇನೆಂದರೆ ಪಾಪ ಮಾಡದ ಹೆಣ್ಣು ಅವಳು ಅನುಭವಿಸಿದ ಶಿಕ್ಷೆ. ಅಂದೊಂದು ಯಮಧರ್ಮರಾಜನ ಆಸ್ಥಾನ. ಯಮಧರ್ಮನು ಆಸ್ಥಾನದಲ್ಲಿ ಕುಳಿತುಕೊಂಡಿರುತ್ತಾರೆ. ಚಿತ್ರಗುಪ್ತ ಅವರ ಬಲಗಡೆ ಇರುತ್ತಾರೆ. ಆವಾಗ ಸಭೆ ಶುರುವಾಗುತ್ತದೆ. ಆವತ್ತಿನ ದಿನ ಆ ಯಮಲೋಕದಲ್ಲಿ ಬಂದಿರುವಂತಹ ಆತ್ಮಗಳನ್ನು ವಿಚಾರಿಸಿ ಅವರ ಪಾಪ ಪುಣ್ಯದ ಲೆಕ್ಕಗಳನ್ನು ಸರಿ ನೋಡುವ ಸಮಯ. ಚಿತ್ರಗುಪ್ತನು ಒಬ್ಬೊಬ್ಬರನ್ನೇ ಕರೆಯುತ್ತಾರೆ. ಅವರ ಪಾಪ ಪುಣ್ಯಗಳ ಲೆಕ್ಕವನ್ನು ತೂಗಿಸಿ ಆ ಪ್ರಕಾರ ಯಮಧರ್ಮರಾಜನು ತೀರ್ಪುಗಳನ್ನು ಹೇಳುತ್ತಾರೆ, ಸ್ವರ್ಗವ ಅಥವಾ ನರಕವ ಅಂತ. ಹೀಗೆ ತೀರ್ಪು ಹೇಳಿದರಲ್ಲಿ ಉದಯವತಿ ಎನ್ನುವ ಒಬ್ಬಳು ಯುವತಿ. ಈ ಉದಯವತಿ ತುಂಬ ಒಳ್ಳೆಯ ಹೆಣ್ಣು. ಭೂಮಿಯಲ್ಲಿ ಬಾಳಿದ ದಿನಗಳಲ್ಲಿ ಎಲ್ಲರಲ್ಲಿಯೂ ಪ್ರೀತಿಯಿಂದ, ಮಮತೆಯಿಂದ, ಕನಿಕರದಿಂದ ತುಂಬ ಪುಣ್ಯಗಳನ್ನು ಮಾಡಿ ಬದುಕಿದ ಒಬ್ಬಳು ಹೆಣ್ಣು. ತನ್ನ ಬಾಳಿನ ಉದ್ದಕ್ಕೂ ಒಳ್ಳೆಯದನ್ನೇ ಮಾಡಿ ಸ್ವರ್ಗಕ್ಕೆ ಬರಬೇಕೆಂದು ಗುರಿಯಾಗಿಸಿಕೊಂಡು ಬದುಕಿದವಳು. ಆದರೆ ಆ ಹೆಣ್ಣಿಗೆ ಯಮಧರ್ಮರಾಜ ಕೊಟ್ಟದ್ದು ನರಕ. ಅದರಲ್ಲಿಯೂ ಮೊದಲು 10 ದಿನ ಮಾತ್ರ ನರಕದಲ್ಲಿ ಇರು ಎಂದು ವಿಧಿಸಲ್ಪಡುತ್ತದೆ. ಆದರೆ ಆ ಹೆಣ್ಣಿಗೆ ಅದರಲ್ಲಿ ಸ್ವಲ್ಪವೂ ಇಷ್ಟ ಇರಲಿಲ್ಲ. ನಾನು ಬದುಕಿದ್ದ ಕಾಲದ ತನಕ ಪುಣ್ಯ ಮಾತ್ರ ಮಾಡಿದ್ದೆ, ಆದರೆ ಮೊದಲು 10 ದಿನ ನಾನ್ಯಾಕೆ ನರಕಕ್ಕೆ ಹೋಗಬೇಕು? ಅವಳು ನೇರ ಯಮಧರ್ಮರಾಜನಲ್ಲಿ ಬಂದು ಪ್ರಶ್ನೆ ಕೇಳಿದಳು. ಯಮಧರ್ಮರಾಜ, ನನ್ನನ್ನು ಯಾಕೆ ನರಕಕ್ಕೆ ಕಳುಹಿಸುತ್ತಿದ್ದೀರಿ? ನನ್ನ ಜೀವನದಲ್ಲಿ ಯಾವ ಪಾಪವೂ ಮಾಡದೇ ಇರುವ ನನ್ನನ್ನು ಯಾವುದಕ್ಕೆ ನರಕಕ್ಕೆ ಕಳುಹಿಸುವಿರಿ ಎಂದು ಪ್ರಶ್ನೆ ಕೇಳಿದಳು. ಆಗ ಯಮಧರ್ಮರಾಜರು ಅವಳಿಗೆ ಈ ರೀತಿ ಉತ್ತರವನ್ನು ಹೇಳಿದರು. ಅದ್ಯಾವುದೆಂದರೆ, ಕೆಲ ಕಾಲದ ಹಿಂದೆ ಆ ಹೆಣ್ಣಿನ ಬಾಳಿನಲ್ಲಿ ನಡೆದ ಒಂದು ಸಂಭವವನ್ನು ವಿವರಿಸಿ ಹೇಳಿದರು. ಅದು ಸರಿಯಾಗಿ 10 ವರ್ಷದ ಹಿಂದೆ ನಡೆದ ಸಂಭವ. ಆಗ ಆ ಹೆಣ್ಣು ಉದಯವತಿಗೆ ಸರಿಯಾಗಿ 30 ವರ್ಷಗಳಾಗಿರುತ್ತದೆ. ತುಂಬ ಸುಖದಿಂದ ಬಾಳಿದಳು. ದೊಡ್ಡ ಮನೆ, ತೋಟ, ಗದ್ದೆ, ಮನೆಯಲ್ಲಿ ಕೆಲಸ ಮಾಡಲು ಕೆಲಸಗಾರರು ಇದ್ದರು. ಆ ಕೆಲಸಗಾರರನ್ನು ತುಂಬ ಪ್ರೀತಿ ಮಮತೆಯಿಂದ ನೋಡಿಕೊಳ್ಳುವುದು ಉದಯವತಿಯ ಗುಣ. ಅದರಲ್ಲಿಯೂ ಸುರದಾ ಎನ್ನುವ ಯುವತಿಯು ಉದಯವತಿಗೆ ತುಂಬ ಇಷ್ಟವಾಗುತ್ತಿದ್ದಳು. ಏನೇ ಆದರೂ ಮನೆ ಕೆಲಸ ಮಾಡುವವಳಾಗಿದ್ದರೂ ಉದಯವತಿಗೆ ಒಬ್ಬಳು ಗೆಳತಿಯಾಗಿ ಇದ್ದಳು ಸುರದಾ. ಹೀಗೇ ಇರಬೇಕಾದರೆ ಒಂದು ಸಲ ಸುರದಾ 10 ದಿನ ಕೆಲಸಕ್ಕೆ ಬರಲಿಲ್ಲ. ಅವಳ ಬಗ್ಗೆ ಬೇರೆಯವರ ಬಳಿ ವಿಚಾರಿಸಿದರೂ ಉದಯವತಿಗೆ ಯಾವ ಸುಳಿವು ಸಿಗಲಿಲ್ಲ. ಇದರಿಂದ ಸುರದಾ ಅವರ ಮನೆಗೆ ನೇರವಾಗಿ ಉದಯವತಿ ಹೋದಳು. ಅಲ್ಲಿ ಸುರದಾ ಅವರ ಮನೆಯಲ್ಲಿ ನೋಡಿದ ವಿಷಯ ಉದಯವತಿಯ ಎದೆ ಜುಮ್ಮೆನಿಸಿತು. ಯಾಕೆಂದರೆ ಮನೆಯ ಚಾವಣಿ ಬಿದ್ದು ಗಂಡನನ್ನು ಕಳೆದು ಕೂತಿದ್ದಳು ಸುರದಾ. ಅದು ಮಾತ್ರವಲ್ಲ, ಅವಳ ಮೇಲೆ ಮತ್ತು ಮಗುವಿನ ಮೇಲೆ ಕೂಡ ತುಂಬ ಗಾಯಗಳಾಗಿದ್ದವು. ಅದನ್ನು ನೋಡಿ ಬೇಜಾರಾಗಿ ಸುರದಾಳಿಗೆ ಸಮಾಧಾನ ಹೇಳಿದಳು ಉದಯವತಿ. ಜೊತೆಗೆ ಸುರದಾವಿನ ಆವೇಶದ ಮಾತುಗಳನ್ನು ಕೇಳಿದಳು. ಅಮ್ಮ, ನನ್ನ ಪರಿಸ್ಥಿತಿ ನೋಡಿದಿರಾ? ಎಲ್ಲದಕ್ಕೂ ಕಾರಣ ನಮ್ಮ ಸಂಬಂಧಿಕರಲ್ಲಿ ಕೆಲವರಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು, ತುಂಬ ವಿರೋಧ, ಕೋಪ. ಇದರಿಂದ ಒಂದು ದಿನ ರಾತ್ರಿ ನಾವು ನಿದ್ರೆ ಮಾಡಬೇಕಾದರೆ ನಮ್ಮ ಮನೆಯ ಚಾವಣಿಯನ್ನು ಬೀಳಿಸಿದರು. ಚಾವಣಿ ತಲೆಯ ಮೇಲೆ ಬಿದ್ದು ನಮ್ಮ ಕುಟುಂಬವು ನುಚ್ಚು ನೂರಾಯಿತು. ಇದನ್ನು ಕೇಳಿದ ಉದಯವತಿಗೆ ಅವರ ಸಂಬಂಧಿಕರ ಮೇಲೆ ಕೋಪ ನೆತ್ತಿಗೇರಿತು. ಸುರದಾವಿನ ಸಂಬಂಧಿಕರ ಮೇಲೆ ದ್ವೇಷವೇ ಉಂಟಾಯಿತು. ಅವಳು ಕೂಗಾಡಿದಳು, ಪಾಪಿಗಳು ಎಂಥ ಕೆಲಸ ಮಾಡಿದ್ದಾರೆ? ಇವರು ಚೆನ್ನಾಗಿರುವರ? ಅವರು ಬಾಳು ಚೆನ್ನಾಗಿರುವುದಿಲ್ಲ ಹಾಗಂತ ಸಿಟ್ಟಿನಲ್ಲಿ ಕೂಗಿದಳು. ಮತ್ತೆ ಸುರದಾಳಿಗೆ ಸಹಾಯ ಸಹ ಮಾಡಿದಳು. ಅವಳ ಬದುಕು ಬದಲಾದರೂ ಉದಯವತಿಗೆ ಸುರದಾಳ ನೆನಪು ಬಂದಾಗ, ಅವರ ಕ್ರೂರವಾದ ಸಂಬಂಧಿಕರ ನೆನಪು ಬಂದಾಗ ಅವರ ಸಂಬಂಧಿಕರನ್ನು ಪಾಪಿಗಳು ಈ ರೀತಿ ಮಾಡಿದರಲ್ಲ, ಅವರು ಚೆನ್ನಾಗಿರುವುದಿಲ್ಲ ಅಂತ ಅನಿಸುತ್ತದೆ ಅವಳಿಗೆ. ಹೀಗೆಯೇ ದಿನ ಕಳೆದು ಹೋಯಿತು. ಉದಯವತಿ ಮರಣದವರೆಗೆ ಸುರದಾವಿನ ಸಂಬಂಧಿಕರ ಮೇಲಿನ ದ್ವೇಷವೂ ಮತ್ತು ಅವರ ಮೇಲಿನ ದ್ವೇಷದ ಮಾತುಗಳೂ ಇತ್ತು. ಈಗ ಇದನ್ನೆಲ್ಲ ಉದಯವತಿಯ ಬಳಿ ಯಮಧರ್ಮರಾಜನು ಹೇಳಿ
ಹೆಣ್ಣೆ ಸುರದಾವಿನ ಸಂಬಂಧಿಕರ ಮೇಲೆ ದ್ವೇಷ ಮತ್ತು ವಿರೋಧ, ಅವರ ಮೇಲೆ ಹಾಡಿದ ದ್ವೇಷದ ಮಾತುಗಳು ನೀನು ಈಗ 10 ದಿನ ನರಕಕ್ಕೆ ಹೋಗಲು ಕಾರಣ ಎಂದು ಹೇಳುತ್ತಾರೆ ಯಮಧರ್ಮರಾಜ. ಆಗ ಉದಯವತಿ ಮೊದಲಿಗಾದರೂ ಗೊಂದಲದಿಂದ ಪ್ರಶ್ನೆ ಕೇಳಿದಳು. ಆದರೆ ಈಗ ಅವಳಿಗೆ ಯಮಧರ್ಮರಾಜನ ತೀರ್ಪಿನಲ್ಲಿ ಸ್ವಲ್ಪವೂ ಸರಿಯಿರಲಿಲ್ಲ ಎಂದೆನಿಸಿತು. ಏನು ತಪ್ಪು ಯಮಧರ್ಮರಾಜರೇ, ಏನು ತಪ್ಪು? ಅವರ ಸಂಬಂಧಿಕರೇನು ಪುಣ್ಯವಂತರಾ? ಇಲ್ಲ, ಅವರು ಸುರದಾಳಿಗೆ ಎಂತಹ ಕಷ್ಟವನ್ನು ಕೊಟ್ಟರು ಎಂದು ನಿಮಗೆ ಗೊತ್ತಿಲ್ಲವಾ? ಅಂತಹವರನ್ನು ದ್ವೇಷ ಮಾಡದೆ, ವಿರೋಧ ಮಾಡದೆ ಮತ್ತೆ ಅವರಿಗೆ ಹರಸಬೇಕಿತ್ತೇ? ಇದರಲ್ಲಿಯೂ ಇದು ಒಂದು ತಪ್ಪು ಎಂದು ನನಗೆ ನರಕವೇ? ಮತ್ತೆ ನಿಮ್ಮ ತೀರ್ಪಿನಲ್ಲಿ ನನಗೆ ಸ್ವಲ್ಪವೂ ಒಪ್ಪಿಗೆ ಇಲ್ಲ. ಮತ್ತೆ ಒಂದು ಸಲ ಲೆಕ್ಕ ನೋಡಿ ಎಂದು ಯಮಧರ್ಮರಾಜನ ಹತ್ತಿರ ವಾದ ಮಾಡಿದಳು. ಅದಕ್ಕೆ ಯಮಧರ್ಮರಾಜನು ನಗುತ್ತಾರೆ. ಹೆಣ್ಣೆ, 2 ನಿಮಿಷ ನಿನ್ನ ಕಣ್ಣುಗಳನ್ನು ಮುಚ್ಚು ಎಂದು ಹೇಳುತ್ತಾರೆ. ಅವಳನ್ನು ನೋಡಿ ಒಂದು ಮಂತ್ರವನ್ನು ಸಹ ಹೇಳುತ್ತಾರೆ. ಉದಯವತಿ ಕಣ್ಣುಗಳನ್ನು ಮುಚ್ಚಿದಳು. ಆ ಮಂತ್ರವು ಅವಳಿಗೆ ಜ್ಞಾನದೃಷ್ಟಿ ಕೊಟ್ಟಿತು. ಆ ದಿನ ರಾತ್ರಿ, ಅಂದರೆ ಸುರದಾಳ ಮನೆಯ ಚಾವಣಿ ಬಿದ್ದ ರಾತ್ರಿ, ಉದಯವತಿ ಕಣ್ಣಿನಲ್ಲಿ ಪ್ರಕಾಶವಾಗಿ ತಿಳಿಯಿತು. ಆ ದೃಷ್ಟಿಯಲ್ಲಿ ಅವಳು ಅವಳಿಗೆ ಇಷ್ಟವಾದ ಮನೆ ಕೆಲಸದವಳಾದ ಸುರದಾಳ ಮನೆ ಮತ್ತು ಮನೆಯ ಹತ್ತಿರವಿರುವ ಮರವು, ಆ ಮರವು ಮುರಿದು ಬಿದ್ದು ಸುರದಾಳ ಮನೆಯ ಮೇಲ್ಛಾವಣಿಗೆ ಬಿದ್ದದ್ದು ಅವಳು ಆ ದೃಷ್ಟಿಯಲ್ಲಿ ನೋಡಿದಳು. ಅದೇನೆಂದರೆ, ಇಷ್ಟು ದಿನ ಸುರದಾ ಹೇಳಿದ ರೀತಿಯಲ್ಲಿ ಅವರ ಸಂಬಂಧಿಕರಿಂದ ಅವರ ಮನೆ ಚಾವಣಿ ಬೀಳಲಿಲ್ಲ. ಅವರ ಸಂಬಂಧಿಕರು ಸುರದಾಳ ದುಃಖಕ್ಕೆ ಕಾರಣರಲ್ಲ. ಆದರೆ ಆ ಸಂಬಂಧಿಕರ ಬಗ್ಗೆ ತಪ್ಪಾಗಿ ಸುರದಾಳು ಹೇಳಿದಳೆಂದು ಉದಯವತಿ ಇಷ್ಟು ದಿನ ದ್ವೇಷಿಸಿಕೊಂಡು ದ್ವೇಷದ ಮಾತುಗಳನ್ನು ಹೇಳಿ ಶಪಿಸುತ್ತಿದ್ದಳು. ಆ ಸಂಬಂಧಿಕರನ್ನು ಸಹ ಉದಯವತಿ ತೀರಾ ವಿಚಾರಿಸದೆ ದ್ವೇಷಿಸಿಕೊಂಡು ಶಾಪವನ್ನು ಕೊಡುತ್ತಿದ್ದಳು. ಇದನ್ನೇ ತಿಳಿಸಿದರು ಯಮಧರ್ಮರಾಜರು. ಅವಳ ಹತ್ತಿರ ಹೇಳಿದರು, ಪಾಪದಲ್ಲಿಯೇ ದೊಡ್ಡ ಪಾಪ ತಪ್ಪು ಮಾಡದೇ ಇರುವವರನ್ನು ದ್ವೇಷ ಮಾಡುವುದು, ತಪ್ಪು ಮಾಡದೇ ಇರುವವರನ್ನು ತಪ್ಪಾದವರೆಂದು ತಿಳಿದು ದಂಡಿಸುವುದು, ಯಾವುದು ನಿಜ ಯಾವುದು ಸುಳ್ಳು ಎಂದು ತಿಳಿಯದೆ ಯಾರೋ ಹೇಳುವ ಮಾತುಗಳನ್ನಿಟ್ಟು ಒಬ್ಬರನ್ನು ದ್ವೇಷಿಸುವುದು, ವಿರೋಧಿಸುವುದು, ದಂಡಿಸುವುದು, ಶಪಿಸುವುದು ಮನ್ನಿಸಲಾಗದ ಪಾಪಗಳು ಆಗುತ್ತವೆ. ಅದಕ್ಕೆ ನಿನಗೆ ಈ ಶಿಕ್ಷೆ, ಅದಕ್ಕೆ 10 ದಿನ ನಿನಗೆ ನರಕ ವೇದನೆ ಎಂದು ಹೇಳಿದರು. ಆ ಜಾಗದಲ್ಲಿ ಉದಯವತಿ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಮಂಡಿ ಊರಿ ಕೂತು ಕ್ಷಮೆ ಕೇಳಿದಳು. ಆದ್ದರಿಂದ ಸ್ನೇಹಿತರೆ, ಈ ಕಥೆಯು ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಸ್ವಲ್ಪ ಯೋಚಿಸಿ ನೋಡಿ, ನಾವೆಲ್ಲರೂ ಸಹ ಇದೇ ತಪ್ಪನ್ನು ಮಾಡುತ್ತಿದ್ದೇವೆ. ನಮ್ಮಲ್ಲಿ ಎಷ್ಟು ಜನ ಸುಳ್ಳು ಯಾವುದು ನಿಜ ಯಾವುದು ಎಂದು ತಿಳಿಯದೆ, ನ್ಯಾಯ ಯಾವುದು ಅನ್ಯಾಯ ಯಾವುದು ಎಂದು ತಿಳಿಯದೆ ದ್ವೇಷ ಮಾಡುತ್ತೇವೆ, ಅವರಿಗೆ ಬೈಯುತ್ತೇವೆ. ಆದರೆ ಇದು ಪಾಪದಲ್ಲಿಯೇ ದೊಡ್ಡ ಪಾಪವಂತೆ. ಆದರೆ ನಮ್ಮ ಜೀವನ ಚೆನ್ನಾಗಿರಬೇಕೆಂದರೆ, ನಮ್ಮ ಬಾಳು ಆಶೀರ್ವದಿಸಲ್ಪಡಬೇಕಾದರೆ ಈ ಅಭ್ಯಾಸವನ್ನು ತಿದ್ದಿಕೊಳ್ಳಲೇಬೇಕು. ಸ್ನೇಹಿತರೆ, ಈ ಕಥೆಯು ಎಲ್ಲರಿಗೂ ಉಪಯೋಗವಾಗಿರುತ್ತದೆ ಎಂದು ಹೇಳಿ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಈ ಕಥೆಯು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.